ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೀನಿ ಪ್ರಿಯರೇ. ದೇವರು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಆತನ ವಚನವನ್ನ ಧ್ಯಾನಿಸುವವರಿಗೆ ಯಾವುದೇ ರೀತಿಯಾದಂಥ ಡಿಪ್ರೆಷನ್ಗಳು ಅವು ಬರಲ್ಲ. ಆ ವಚನ ಅವನ್ನ ಬೂಸ್ಟಪ್ ಮಾಡ್ತಾ ಇರುತ್ತೆ, ಬಲಪಡಿಸ್ತಾ ಇರುತ್ತೆ. ಪ್ರಾರ್ಥನೆಯಲ್ಲಿ ಇರೋರಿಗೂ ಸಹ ದೇವರು ನಿಶ್ಚಯ ವಿಜಯವನ್ನು ಕೊಡ್ತಾನೆ. ಈ ದಿನಗಳು ನಾವು ಹೇಗೆ ಕ್ರಿಸ್ತನ ಕೊಡ್ತಿದೀವಿ ಅನ್ನೋದೇ ಇಂಪಾರ್ಟೆಂಟ್. ನೀವು ತಮ್ಮನೇಲಿ ಆಲ್ರೆಡಿ ಓದಿರ್ತೀರ, ಏನು ರಿಪ್ ಅಂತ ಹಾಕ್ತಾರೆ, ನಿನ್ನ ದಿನಗಳು ಏನಾಗಿದೆ ಅಂತ. ಹೀಗಿರುವಲ್ಲಿ ನಿಮ್ಮೆಲ್ಲರ ಗಮನವನ್ನ ಬುಕ್ ಆಫ್ ಸೈಮ್ಸ್ ಭಾಗಕ್ಕೆ ತಿರುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲಿ 90ನೇ ಕೀರ್ತನೆ 12ನೇ ವಚನ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಹೇಳ್ತಾನೆ, ಸೊ ಟೀಚರ್ಸ್ ಟು ನಂಬರ್ ಅವರ್ ಡೇಸ್ ದಟ್ ವಿ ಮೇ ಗೈನ್ ಎ ಹಾರ್ಟ್ ಆಫ್ ವಿಸ್ಡಮ್ ಅಂತ ಹೇಳ್ತಾನೆ. ಇಲ್ಲಿ ಹೇಳ್ತಾನೆ, ನಮಗೆ ಟೀಚಿಂಗ್ ಮಾಡು, ನಮ್ಮ ದಿನಗಳನ್ನು ಹೇಗೆ ಲೆಕ್ಕ ಇಡಬೇಕು ಅಂತ. ನಂತರ ನಮಗೆ ಒಂದು ವಿವೇಕದ ಹೃದಯ ಸಿಗೋ ರೀತಿಯಲ್ಲಿ ಅಂತ ಹೇಳ್ತಾನೆ. ಆಗ ಇಲ್ಲೊಂದು ಟೀಚಿಂಗ್ ಇದೆ. ಟೀಚಿಂಗ್ ಅಲ್ಲಿ ಅನೇಕ ಬಗೆಯಾದ ಟೀಚಿಂಗ್ಗಳಿದೆ. ಅದ ಇಲ್ಲೇ ಹೇಳ್ತಾನೆ ಟೀಚರ್ಸ್ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲೊಂದು ಟೀಚಿಂಗ್ ಇದೆ ಅಂತ ಅರ್ಥ. ಏನ್ ಆ ಟೀಚಿಂಗು? ಟು ನಂಬರ್ ಅವರ್ ಡೇಸ್, ನಮ್ಮ ದಿನಗಳನ್ನ ಎಣಿಸೋದಕ್ಕೆ ಅಂತ ಹೇಳ್ತಾನೆ. ನಂತರ ದಟ್ ವಿ ಮೇ ಗೈನ್ ಎ ಹಾರ್ಟ್ ಆಫ್ ವಿಸ್ಡಮ್ ಅಂತ ಹೇಳ್ದ. ಅವಾಗ ಟೀಚಿಂಗ್ ಒಂದಿದೆ. ಆ ಟೀಚಿಂಗ್ ಏನು ಅಂದ್ರೆ ನಾವು ದಿನಗಳು ಹೇಗೆ ಎಣಿಸ್ಬೇಕು ಅನ್ನೋದನ್ನ ಎಣಿಸಿದ ನಂತರ ನಮಗೆ ಒಂದು ವಿವೇಕದ ಹೃದಯ ಸಿಗುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ದಿನಗಳನ್ನ ಎಣಿಸುವಂಥದ್ದು. ದಿನಗಳನ್ನ ಏನಕ್ಕೆ ಎಣಿಸ್ಬೇಕು? ನಮ್ಗೇನ ಬೇರೆ ಕೆಲಸ ಇಲ್ವಾ ದಿನಗಳು ಎಣಿಸ್ಕೊಂಡು ಕೂತ್ಕೊಳ್ಳೋಕೆ? ಆ ರೀತಿ ಅಲ್ಲ. ಇಲ್ಲಿ ಭಕ್ತನು ಹೇಳ್ತಾನೆ, ನೀನು ಟೀಚ್ ಮಾಡು ದಿನಗಳನ್ನು ಎಣಿಸೋದಿಕ್ಕೆ ಅನ್ನುವಾಗ, ದಿನಗಳು ಮನುಷ್ಯಂದು ಯಾವ ರೀತಿ ಹೇಗೆ ಬೇಕಾದ್ರೂ ಮುಗ್ದೋಗ್ಬೋದು. ನಿನ್ನೆ ಮಾತಾಡಿದವನು ಇವತ್ತು ಬೆಳಗ್ಗೆಗಿರಲ್ಲ, ಹೋದ ವಾರ ಮಾತಾಡಿದವನು ಈ ವಾರ ಇರಲ್ಲ, ಹೋದ ತಿಂಗಳು ಮಾತಾಡಿದವನು ಈ ತಿಂಗಳಿರಲ್ಲ. ಸೊ ಅವನ ಜೀವನ ಹೇಗೆ ಬೇಕಾದ್ರೂ ಹೋಗ್ಬಿಡುತ್ತೆ. ಆದ್ರೆ ನಾವು ನಮ್ಮ ದಿನಗಳ ಎಣಿಸೋದಕ್ಕೆ ನೀನು ಹೇಳಿಕೊಟ್ಟಿದ್ದೆ ಆದ್ರೆ ಅದು ನಿನಗೆ ಪ್ರಯೋಜನಕರವಾಗಿರಲಿ ಅಂತ ಹೇಳ್ತಾನೆ. ನಾವು ಗಮನಿಸ್ಬೋದು, ಈ ಗ್ರೂಪಲ್ಲಿ ಯಾರನ್ನ ಕ್ರಿಶ್ಚಿಯನ್ ಸತ್ತೋದಾಗ, ನಮ್ಮ ಸಹೋದರರು ಸತ್ತೋದಾಗ ರಿಪ್ ಅಂತ ಹಾಕ್ತೀವಿ, ರಸ್ಟ್ ಇನ್ ಪೀಸ್ ಅಂತ ಹಾಕ್ತೀವಿ. ಆಗ ಪ್ರಶ್ನೆ ಏನ್ ಮೂಡುತ್ತೆ ಅಂದ್ರೆ, ರಸ್ಟ್ ಇನ್ ಪೀಸ್ ಅಂತ ಹೇಳುವಾಗ ಈ ವ್ಯಕ್ತಿ ತನ್ನ ಜೀವನವನ್ನ ಯಾವ ರೀತಿಯಾಗಿ ಕಳೆದ, ಈ ವ್ಯಕ್ತಿ ತನ್ನ ಜೀವನವನ್ನ ಯಾವ ರೀತಿಯಾಗಿ ಒಪ್ಪಿಸ್ಕೊಟ್ಟ ಅಂತ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಕುಡುಕ ಭಯಂಕರವಾಗಿ ಕುಡ್ದು 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 ಏನ್ ಮಾಡ್ತಾನೆ, ಅವನು ಲಿವರು ಕಿಡ್ನಿ ಎಲ್ಲ ಹಾಳು ಮಾಡ್ಕೊಂಡಿರ್ತಾನೆ. ಲಿವರು ಕಿಡ್ನಿ ಎಲ್ಲ ಹಾಳು ಮಾಡ್ಕೊಂಡು ಸತ್ತೋಗಿರ್ತಾನೆ. ಈಗ ಅವನಿಗೆ ರಿಪ್ ಅಂತ ಹಾಕ್ತಾರೆ. ನಂತರ 2 ದಿವಸ ಬಿಟ್ಟು ದೈವ ಸೇವಕ ಸತ್ತೋಗ್ತಾನೆ. ತುಂಬಾ ಕಷ್ಟಪಟ್ಟು ಸೇವೆ ಮಾಡಿರ್ತಾನೆ, ತುಂಬಾ ಕಷ್ಟಪಟ್ಟು ಜನಗಳನ್ನ ದೇವರ ಕಡೆಗೆ ನಡೆಸಿರ್ತಾನೆ. ಅವ್ರ ಜೀವನಗಳು ಬದಲಾಗಿರುತ್ತೆ ಕ್ರಿಸ್ತನ ಮುಖಾಂತರವಾಗಿ. ಆತನಿಗೂ ರಿಪ್ ಅಂತ ಹಾಕ್ತಾರೆ. ಡಿಫ್ರೆನ್ಸ್ ಏನು ಅಂದ್ರೆ, ರಿಪ್ ಅಂತ ಹಾಕುವಾಗ ಅವನ ದಿನಗಳು ಏನಾಗಿತ್ತು ಅನ್ನೋದು ಇಂಪಾರ್ಟೆಂಟ್. ಕುಡುಕನ ದಿನಗಳು ಏನಾಗಿತ್ತು, ಸೇವಕನ ದಿನಗಳು ಏನಾಗಿದ್ವು ಅಂತ. ಕುಡುಕನ ದಿನಗಳು ಬರೀ ಬಾಟ್ಲು ಸುತ್ತ ಪ್ರದಕ್ಷಿಣೆ ಆಗ್ತಾ 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 ಹೋಗ್ಬಿಟ್ಟ. ಆದ್ರೆ ದೈವ ಸೇವಕನ ದಿನಗಳು ದೇವರ ಸುತ್ತ ಪ್ರದಕ್ಷಿಣೆ ಆಗ್ತಾ ಆಗ್ತಾ, ಬೈಬಲ್ ಸುತ್ತ ಪ್ರದಕ್ಷಿಣೆ ಆಗ್ತಾ ಆಗ್ತಾ ಇರೋದ. ಈಗ ಡಿಫ್ರೆನ್ಸ್ ಏನು ಅಂದ್ರೆ, ರಿಪ್ ಅಂತ ಹಾಕುವಾಗ ಅವನ ದಿನಗಳು ಏನಾಗಿದ್ದು ಅನ್ನೋದನ್ನ ಗ್ರಹಿಸ್ಬೇಕು ಅಲ್ವೇ? ಹಾಗಾಗಿ ಈ ನಿನ್ನ ದಿನಗಳು ಏನಾಗಿದೆ ಅಂತ ಹೇಳುವಾಗ, ದಿನಗಳು ಅನ್ನುವಾಗ ಅದು ಆಯುಸ್ಸು. ಅವಾಗ ಆಯುಸ್ಸು ಏನಾಗಿದೆ ಅನ್ನೋದೇ ಇಂಪಾರ್ಟೆಂಟ್. ಈಗ ನನಗೆ ಕೊಟ್ಟಿರುವ ಆಯುಸ್ಸು ಹೇಗಿದೆ? ಈಗ ಒಂದು ವ್ಯಕ್ತಿಗೆ 80 ವರ್ಷ ಆಯುಸ್ ಕೊಟ್ಟ, ಅವನು ಸತ್ತೋದ ಅಂತ ಇಟ್ಕೊಳ್ಳೋಣ. ದೇವ್ರ ಹತ್ರ ಹೋದ, ದೇವ್ರ ಪ್ರಶ್ನೆ ಕೇಳ್ತಾನೆ, 80 ವರ್ಷ ಕೊಟ್ಟೆ ಅಪ್ಪ ನಿನಗೆ, ಏನ್ ಮಾಡಿದೆ ಅನ್ನೋವಾಗ ಅವನ ಹತ್ರ ಏನು ಉತ್ತರ ಇರುತ್ತೆ? 80 ವರ್ಷ ಆಯುಸ್ಸು, ತುಂಬಾ ಗ್ರೇಟ್ ಅಲ್ವಾ? ಅದು ಈ ನಮ್ಮ ಆಯುಸ್ಸು ಸಹ ಏನ್ ಮಾಡ್ತಾ ಇದೀವಿ, ನಮ್ಮ ದಿನಗಳೇನಿದೆ, ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದೀವಿ, ಅದು ಅರ್ಥಪೂರ್ಣವಾಗಿದೆಯಾ, ಅದು ಮಹಿಮೆಕರವಾಗಿದೆಯಾ, ಸಮಾಜಕ್ಕೆ ಉಪಯೋಗ ಪಡುವಂಥದ್ದಾಗಿದೆಯಾ, ದೇವರ ಕಾರ್ಯಕ್ರಮಗಳ ಅನುಸಾರವಾಗಿದೆಯಾ ಇಲ್ವಾ ಅನ್ನೋದೇ ಇಂಪಾರ್ಟೆನ್ಸ್. ಒಬ್ಬೊಬ್ಬರಿಗೆ ಒಂದೊಂದು ಚಟ ಇರುತ್ತೆ. ಒಬ್ಬೊಬ್ರು ಆ ಚಟದ ಪ್ರಕಾರವಾಗಿ, ಆ ಆಲೋಚನೆ ಪ್ರಕಾರವಾಗಿ, ಅವರ ಅಭ್ಯಾಸದ ಪ್ರಕಾರವಾಗಿ ಹೋಗ್ಬಿಡ್ತಾರೆ. ಹಂಗೆ ಅವ್ರ ಆ ಆಯುಸ್ ಹಂಗೇ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ. ಹೀಗಿರುವಲ್ಲಿ ನಾನು ನಿಮ್ಗೆ ಕೆಲವು ವ್ಯಕ್ತಿಗಳನ್ನ ಪರಿಚಯ ಮಾಡ್ತೀನಿ. ಮೊದಲನೇದಾಗಿ ಗ್ರಿಗೋರಿ ರಾಸ್ಪುಟಿನ್ ಅಂತ. ಗ್ರಿಗೋರಿ ರಾಸ್ಪುಟಿನ್ ಬಗ್ಗೆ ನೀವು ಕೇಳಿರ್ತೀರಾ. ಇವನೊಬ್ಬ ಮಾಂತ್ರಿಕ ಅಂತ, ರಷ್ಯಾ ರಾಣಿಯನ್ನ ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಅಂತ ಕಥೆಗಳೆಲ್ಲ ಹೇಳ್ತಾರೆ. ಹಾಗಿದ್ರೂ ಸಹ ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ, ಗ್ರಿಗೋರಿ ರಾಸ್ಪುಟಿನ್
ರೇರ್ಲಿ ಬಾತ್ಡ್, ಅವನು ತುಂಬಾ ರೇರ್ ಆಗಿ ಸ್ನಾನ ಮಾಡ್ತಾನೆ. ಬಿಲೀವಿಂಗ್ ಫಿಲ್ತ್ ಬ್ರಾಟ್ ಹಿಮ್ ಕ್ಲೋಸರ್ ಟು ದಿ ಹೋಲಿನೆಸ್. ಗಲೀಜ್ ಅನ್ನೋದು ಅವನಿಗೆ ಪವಿತ್ರತೆಗೆ ಹತ್ರ ಕರ್ಕೊಂಬಂತಂತೆ. ಅವನು ಸ್ನಾನನೇ ಮಾಡ್ತಾ ಇರಲಿಲ್ಲ. ಹಿಸ್ ಫಾಲೋವರ್ಸ್ ಕಾಲ್ಡ್ ಹಿಮ್ ಡಿವೈನ್, ಬಟ್ ಹಿಸ್ ನೆಗ್ಲೆಕ್ಟ್ ಆಫ್ ಹೈಜೀನ್ ಬಿಕಮ್ ಎ ಹ್ಯಾಬಿಟ್ ನೋ ಒನ್ ಫರ್ಗಾಟ್ ಅಂತ ಹೇಳ್ತಾನೆ. ಎಕ್ಸ್ಟ್ರೀಮ್ ಆಗಿ ಏನ್ ಮಾಡ್ತಾನೆ, ಫಾಸ್ಟಿಂಗು ಫೀಸ್ಟಿಂಗ್ ಅನ್ನು ವುಮನೈಸಿಂಗ್ ಮಾಡ್ತಾನೆ. ಆದ್ರೆ ದ ಮಿಸ್ಟಿಕ್ ಕ್ಲೈಮ್ಡ್ ಸಿನ್ ವಾಸ್ ನೆಸೆಸರಿ ಫಾರ್ ಸಾಲ್ವೇಷನ್ ಅಂತ ಹೇಳ್ತಾನೆ. ಈಗಿರುವಲ್ಲಿ ಇವನು ಚಟ ಏನ್ ಗೊತ್ತಾ, ಸ್ನಾನ ಮಾಡದೇ ಇರೋದು. ಗಬ್ಬೊಡ್ಕೊಂಡಿರ್ತಾ ಇದ್ದ. ಯಾರ ಪಕ್ಕದಲ್ಲಾದ್ರೂ ನಿಂತ್ಕೊಂಡ್ರೆ ಒಂಥರ ವಾಸನೆ ಬರೋದಂತೆ. ಅವನಿಗೆ ಸ್ನಾನ ಮಾಡೋ ಅಭ್ಯಾಸನೇ ಇಲ್ಲ. ಇದೇ ರೀತಿಯಾಗಿ ಇವನ ಜೀವನವನ್ನ ಏನ್ ಮಾಡ್ದ, ಮುಂದುವರಿಸ್ಕೊಂಡು ಹೋಗ್ಬಿಟ್ಟ. ನಂತರ ಅವನನ್ನ ಅಸಾಸಿನ್ ಮಾಡ್ತಾರೆ, ಅವನು ಸತ್ತೋಗ್ತಾನೆ. ಗ್ರಿಗರಿ ರಾಸ್ಪುಟಿನ್ ಒಂದು ಇಂಟ್ರೆಸ್ಟಿಂಗ್ ಆದಂತ ವ್ಯಕ್ತಿ. ಅವನ ಜೀವನ ಹಾಗೆ ಹೋಯ್ತು, ಅವನ ಆಯುಸ್ಸು ಹಾಗೆ ಮುಗ್ದೋಯ್ತು. ಸರಿ, ಎರಡನೇ ವ್ಯಕ್ತಿ ಕುರಿತು ನಾವು ನೋಡೋಣ, ಸಿಗ್ಮಂಡ್ ಫ್ರಾಯ್ಡ್ ಅಂತ. ಸಿಗ್ಮಂಡ್ ಫ್ರಾಯ್ಡ್ ಈಸ್ ಕಾಲ್ಡ್ ಎ ಫಾದರ್ ಆಫ್ ಸೈಕೋ ಅನಾಲಿಸಿಸ್ ಅಂತ. ಸೈಕೋ ಅನಾಲಿಸಿಸ್ಗೆ ಇವನ ತಂದೆ ಅಂತ ಹೇಳಲ್ಪಡುತ್ತೆ. ಆದ್ರೆ ಫ್ರಾಯ್ಡ್ಗೆ ಏನ್ ಗೊತ್ತಾ, ಒಂದ್ ದಿವಸಕ್ಕೆ 20 ಸಿಗರೇಟ್ ಸೇದಬೇಕು. ಸೇದಿಲ್ಲ ಅಂದ್ರೆ ಅವ್ನ ಇಂಟೆಲೆಕ್ಟ್ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಅವ್ನ ಇಂಟೆಲೆಕ್ಟ್ ನ ಫ್ಲೋ ಅಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ, ಅದು ಎಸೆನ್ಷಿಯಲ್ ಪ್ರಾಸೆಸ್ ಅಂತ ಹೇಳೋದಕ್ಕೋಸ್ಕರ ಒಂದ್ ದಿವಸಕ್ಕೆ 20 ಸಿಗರೇಟ್ ಸೇದ್ತಾನೆ ಇದ್ದ. ಸೇದಿ 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 ಕ್ಯಾನ್ಸರ್ ಬರೆಸ್ಕೊಂಬಿಟ್ಟ. ಆ ಕ್ಯಾನ್ಸರ್ ಹೇಗಿತ್ತು ಅಂದ್ರೆ, ನೋಡಿ ನಾನು ನಿಮ್ಗೆ ಓದ್ತೀನಿ. ಮುಂದಿನ 16 ವರ್ಷಗಳಲ್ಲಿ ಅವರು ಗಡ್ಡೆಗಳನ್ನು ತೆಗೆದು ಹಾಕಲು, ಅವರ ದವಡೆಯನ್ನು ಮರುರೂಪಿಸಲು 30ಕ್ಕೂ ಹೆಚ್ಚು ನೋವಿನ ಶಸ್ತ್ರಚಿಕಿತ್ಸೆಗೊಳಗಾದ್ರು. ಆ ಗೆಡ್ಡೆಗಳನ್ನು ತೆಗೆಯಕ್ಕೆ ಕೃತಕ ಅಂಗ, ಅವನು ಮಾತನಾಡಲು ಮತ್ತು ತಿನ್ನಲು ಸಾಧ್ಯವಾಗುವಂತೆ ಮೂಗಿನ ಕುಹರದಿಂದ ಬಾಯನ್ನು ಬೇರ್ಪಡಿಸಲು ಕಷ್ಟಕರವಾದ ನೋವಿನ ಕೃತಕ ಅಂಗವನ್ನು ಧರಿಸಬೇಕಾಗಿತ್ತು. ಕೃತಕ ಅಂಗ ಮಾತಾಡೋದಕ್ಕೂ ತಿನ್ನೋದಕ್ಕೋಸ್ಕರ ಇದನ್ನ ಎಕ್ಸ್ಟ್ರಾ ಆರ್ಟಿಫಿಷಿಯಲ್ ಆಗಿ ಫಿಟ್ ಮಾಡಿದ್ರು. ಈಗಿದ್ರೂ ಸಹ ಆತನು ಮಾತ್ರ ಧೂಮಪಾನವನ್ನು ನಿಲ್ಲಿಸಲು ನಿರಾಕರಿಸಿದನು ಅಂತ ಹೇಳುತ್ತೆ. ಇಷ್ಟು ಕಷ್ಟಗೊಳಗಾದನು ಸಹ ಫ್ರಾಯ್ಡ್ ಎಂತ ಬುದ್ಧಿವಂತ, ಎಂತ ಜ್ಞಾನಿ ಅಂದ್ರೆ, ಫಾದರ್ ಆಫ್ ಸೈಕೋ ಅನಾಲಿಸಿಸ್ ಅಂತ ಹೇಳಲ್ಪಡುತ್ತೆ. ಆದ್ರೂ ಸಹ ಅವನಿಗಿದ್ದಂತ ಆಯುಸ್ಸು, ಅವನಿಗಿದ್ದಂತ ಚಟ ಏನ್ ಗೊತ್ತಾ, ಸೇದಿ 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 ಸತ್ತೇ ಹೋಗ್ಬಿಟ್ಟ. ಇವನ ಕತೆ ಹಿಂಗೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆದಂತ ಒಬ್ಬ ದೈವ ಸೇವಕನ ವಿಷಯ ಮಾತಾಡೋಣ. ಆತನ ಹೆಸರು ವಾಚ್ಮ್ಯಾನ್. ಚೈನಾದಲ್ಲಿ ಇದ್ದು ರಕ್ಷಿಸಲ್ಪಟ್ಟು ತನ್ನ ಜೀವನವನ್ನು ದೇವ್ರಿಗೆ ಸಮರ್ಪಿಸ್ತಾನೆ. ಲೋಕಲ್ ಚರ್ಚಸ್ನೆಲ್ಲ ತುಂಬಾ ಚೆನ್ನಾಗಿ ಕಟ್ಕೊಂಡ್ಬರ್ತಾನೆ. ಯಾವುದೇ ಫಾರಿನ್ ಮಿಷನರಿ ಏಡ್ಗಳು ಇಲ್ದಿರ ಇಂಡಿಜಿನಿಯಸ್ ಚರ್ಚ್ಗಳನ್ನ ಕಟ್ತಾ ಬರ್ತಾನೆ ಆತನು. ಬರ್ತಿರ್ಬೇಕಾದಾಗ ಅಲ್ಲಿ ಹೊಸ ಗೌರ್ಮೆಂಟ್ ಒಂದು ಬರುತ್ತೆ. ಆ ಕಮ್ಯುನಿಸ್ಟ್ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆ ಕಮ್ಯುನಿಸ್ಟ್ ರೆವಲ್ಯೂಷನ್ ಸ್ಟಾರ್ಟ್ ಆದಾಗ ಚೈನೀಸ್ ಕಮ್ಯುನಿಸ್ಟ್ ಪಾರ್ಟಿ ಈತನ ವಿರುದ್ಧವಾಗಿ ಸುಳ್ಳು ಸಾಕ್ಷಿಯನ್ನು ಹೇಳಿ, ಈತನು ನಮ್ಮ ದೇಶದ ವಿರುದ್ಧವಾಗಿ ಗೂಢಾಚಾರ ಮಾಡಿದನಂತ ಹೇಳಿ, ಫೈನಾನ್ಷಿಯಲ್ ಕರಪ್ಟರ್ ಅಂತ ಹೇಳಿ, ಆತನ ವಿರುದ್ಧವಾಗಿ ಅನೇಕ ಸುಳ್ಳು ಸಾಕ್ಷಿಗಳನ್ನು ಹೇಳಿ ಸುಳ್ಳು ಜಡ್ಜ್ಮೆಂಟ್ ಅನ್ನು ಕೊಟ್ಟು ಅವನಿಗೆ ಜೈಲಿಗೆ ಹಾಕ್ತಾರೆ. 15 ವರ್ಷ ಜೈಲಿಗೆ ಹಾಕ್ತಾರೆ ಪ್ರಿಯರು. 15 ವರ್ಷ ಜೈಲ್ ನರಕ ಅನುಭವಿಸ್ತಾನೆ. ಆ ನರಕ ಅನುಭವಿಸಿದ್ರು ಸಹ ತನ್ನ ನಂಬಿಕೆಯನ್ನು ಮಾತ್ರ ಎಂದಿಗೂ ಬಿಟ್ಕೊಡಲ್ಲ. ಜೈಲಲ್ಲೇ ಇದ್ದು ಕ್ರಿಸ್ತನನ್ನು ಮಹಿಮೆ ಪಡಿಸ್ತಾನೆ. 15 ವರ್ಷ ಆಗುತ್ತೆ, ರಿಲೀಸ್ ಮಾಡಲ್ಲ. ಯಾಕೆ ಅಂದ್ರೆ ಈತನು ಯಾವುದೇ ಕಾರಣಕ್ಕೂ ಕ್ರಿಸ್ಟಿಯಾನಿಟಿನ ರಿನೌನ್ಸ್ ಮಾಡೋದಕ್ಕೂ, ನಂತರ ಕ್ರೈಸ್ತ ನಂಬಿಕೆಯನ್ನು ಬಿಡೋದಕ್ಕೆ ರೆಡಿ ಇರಲಿಲ್ಲ. 20 ವರ್ಷ ಆಗುತ್ತೆ. ಆ ಕನ್ಫೈನ್ಮೆಂಟ್ ಅಲ್ಲೇ, ಆ ಸೆರೆಯಲ್ಲೇ ಸತ್ತೋಗ್ತಾನೆ. ನೋವಿನ ವಿಷಯ. ಈತನ ಆಯುಸ್ ನೋಡಿ ಹೇಗೆ ಮುಗೀತು. ಕ್ರಿಸ್ತನಿಗೋಸ್ಕರ ಸೇವೆ ಮಾಡುತ್ತಾ, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟುಕೊಂಡು, ಜನರನ್ನ ಒಳ್ಳೆಯದ ಕಡೆಗೆ ನಡೆಸ್ತಾ, ಜನರನ್ನ ಬೆಳಕಿನ ಕಡೆಗೆ ನಡೆಸ್ತಾ, ಜನರನ್ನು ಪಾವಿತ್ರತೆ ಕಡೆಗೆ ನಡೆಸ್ತಾ ಈತನು ಆಯುಸ್ಸನ್ನು ಮುಗಿಸ್ಕೊಂಡು, ಈತನ ದಿನಗಳು ಈಗಿದ್ದವು. ಈ 3 ಜನರ ಎಕ್ಸಾಂಪಲ್ಸ್ ನಾನು ಕೊಟ್ಟಿರುವಲ್ಲಿ ವಿಷಯ ಏನು ಗೊತ್ತಾ, ದಿನಗಳು ಹೇಗಿದ್ವು ಅನ್ನೋದು ಇಂಪಾರ್ಟೆಂಟ್. ವಿಷಯ ಏನು ಅಂದ್ರೆ, ದಿನಗಳು ನಮ್ಮದು ಹೇಗಿದೆ. ಸಾಯೋ ಮುನ್ನ ನಮಗೊಂದು ತೃಪ್ತಿ ಇರಬೇಕು. ನಾನು ಒಳ್ಳೆ ಕೆಲಸ ಮಾಡಿದ್ದೀನಿ, ನನ್ನ ಆಯುಸ್ಸು ವ್ಯರ್ಥ ಮಾಡಿಕೊಂಡಿಲ್ಲ, ನನ್ನ ಆಯುಸ್ಸು ಯಾವುದೇ ರೀತಿಯಾಗಿ ವೇಸ್ಟ್ ಆದ ಕಡೆಗೆ ಓಡಿಲ್ಲ ನಾನು, ಆದರೆ ಇದು ಸಮಾಜಕ್ಕೂ ದೇವ್ರ ರಾಜ್ಯಕ್ಕೂ ಉಪಯೋಗಿಸಲ್ಪಟ್ಟಿತ್ತು ಅಂತ ಅನ್ಕೊಳ್ಳೋದೆ ಆದರೆ ಅದ್ಭುತವಾಗಿರುತ್ತೆ. ಅದಕ್ಕೆ ಇಲ್ಲಿ ಹೇಳ್ಕೊಡ್ತಾನೆ ಏನಂತ, ಟೀಚರ್ಸ್ ನಮಗೆ ದಿನಗಳು ಎಣಿಸೋದನ್ನ ಹೇಳ್ಕೊಡು ಅಂತ ಹೇಳ್ತಾನೆ. ದಿನಗಳು ಎಣಿಸೋದನ್ನ ಹೇಳ್ಕೊಡು ಅಂತ ಹೇಳುವಾಗ ನಮಗೆ ಹಾರ್ಟ್ ಆಫ್ ವಿಸ್ಡಮ್ ಒಂದು ಬರುತ್ತೆ. ಆ ಹಾರ್ಟ್ ಆಫ್ ವಿಸ್ಡಮ್ ನಮಗೆ ತುಂಬಾ ಇಂಪಾರ್ಟೆಂಟ್. ಇನ್ನು ಹೃದಯ ವಿವೇಕದಲ್ಲಿ ಇದೆಯಾ ಅನ್ನೋದು ಬಹಳ ಇಂಪಾರ್ಟೆಂಟ್. ವಿವೇಕದಲ್ಲಿ ಇರದೇ ಇರುವಂತ ಹೃದಯ
ಅದು ಮನುಷ್ಯನನ್ನ ಬೇರೆ 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 ದಾರಿಗೆ ಕರ್ಕೊಂಡು ಹೋಗ್ಬಿಡುತ್ತೆ. ಒಂದು ವ್ಯಕ್ತಿ ಅವನನ್ನ ತತ್ವಗಳಿಗೋಸ್ಕರ, ಅವನನ್ನ ಫಿಲಾಸಫಿಗಳಿಗೋಸ್ಕರ ಸತ್ತೋಗ್ತಾ ಇರ್ತಾನೆ. ಅವನ ಆಯುಸ್ ಹಂಗೆ ಮುಗ್ದೋಗುತ್ತೆ, ಅವನ ದಿನಗಳು ಆಗಿದ್ವು. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನು ಬಗೆ ಬಗೆಯಾದ ವಿಷಯಗಳಲ್ಲಿ ಅವನು ಇನ್ವಾಲ್ವ್ ಆಗ್ತಾ ಇರ್ತಾನೆ. ಅವನ ಸಮಯ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಕಳೀತಾ ಇರ್ತಾನೆ, ರೀಲ್ಸ್ ಅಲ್ಲಿ ಕಳೀತಾ ಇರ್ತಾನೆ. ಹೆಚ್ಚಿನದಾಗಿ ಯಾವುದೋ ಒಂದು ವಿಷಯದಲ್ಲಿ ಇದ್ದು ಅವನು ಆಯುಸ್ ಹಾಗೆ ಮುಗ್ದೋಗುತ್ತೆ. ಆದ್ರೆ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಎಷ್ಟು ಪ್ರಶಸ್ತವಾಗಿದೆ ಅಂದ್ರೆ, ದೇವರು ನಮಗೋಸ್ಕರ ಇಳಿದು ಬಂದು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಶಿಷ್ಯರನ್ನಾಗಿ ಮಾಡಿ ನಮ್ಮ ಕೈ ಗ್ರೇಟ್ ಕಮಿಷನ್ ಅನ್ನು ಕೊಟ್ಟು ಆರೋಹಣವಾಗಿ ಹಿಂತಿರುಗಿ ಬರ್ತೀನಿ ಅಂತ ವಾಗ್ದಾನ ಮಾಡಿದಂತ ದೇವರು ವಿಷಯ ನಮ್ಮ ಕೈಯಲ್ಲಿ ಇರಬೇಕಾದಾಗ, ಈ ದಿನ ಮುಗೀತು ಅಂದಾಗ ಅಯ್ಯೋ ನೆನ್ನೆ ನಾನು ಏನು ಮಾಡಿಲ್ವಲ್ಲ ದೇವ್ರಿಗೋಸ್ಕರ, ನೆನ್ನೆ ನಾನು ಯಾವ ರೀತಿಯಾಗಿ ನಡ್ಕೊಂಡಿಲ್ವಲ್ಲ, ಏನು ಪ್ರಯೋಜನವಾಗಿಲ್ವಲ್ಲ, ವೇಸ್ಟ್ ಆಯ್ತಲ್ಲ ಅಂತ ಅನ್ಕೊಳ್ತೀವಿ. ಒಂದು ಕಡೆ ಹೋಗುವಾಗ ನಾವು ಡಿಸೈಡ್ ಮಾಡ್ಕೋಬೇಕು, ಅಲ್ಲಿಗೆ ಹೋದ್ರೆ ಅದು ಯೂಸ್ಫುಲ್ಲಾ ಅಂತ, ಇಲ್ಲ ಟೈಮ್ ವೇಸ್ಟಾ ಅಂತ. ಒಂದು ವ್ಯಕ್ತಿಗೆ ನಾವು ಫೋನ್ ಮಾಡಬೇಕಾದಾಗ ಆ ವ್ಯಕ್ತಿ ಹತ್ರ ನಾನು ಮಾತಾಡಿದ್ರೆ ನನಗೇನಾದ್ರೂ ಯೂಸ್ಫುಲ್ ಆಗುತ್ತಾ, ಕಲಿತೀನ, ಎಡಿಫೈ ಆಗ್ತೀನ, ಆ ಇನ್ಸ್ಟ್ರಕ್ಷನ್ ಆ ವಿಷಯಗಳಿಂದ ನಾನು ಏನಾದ್ರು ತಿಳ್ಕೊಳ್ತೀನ ಅನ್ನೋ ಜ್ಞಾನ ಇರಬೇಕು. ಸೊ ಈ ಕಾನ್ಶಿಯಸ್ ಯಾವಾಗ ನಮ್ಮಲ್ಲಿ ಬರುತ್ತೋ ಆಗೇನಾಗುತ್ತಂದ್ರೆ ನಾವು ದಿನಗಳನ್ನ ಅದ್ಭುತವಾಗಿ ಅದನ್ನ ಎಣಿಸೋದಕ್ಕೆ ಶುರು ಮಾಡ್ತೀವಿ. ಯಾಕಂದ್ರೆ ದಿನಗಳು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಸೋಮವಾರ ಮಂಗಳವಾರ ಅಂತೆಲ್ಲ ದಿನಗಳು ಹೋಗ್ತಾ ಇರ್ತವೆ. ಇವತ್ತು ನೋಡಿ, ಈ ದಿವಸ ದೇವ್ರು ಕೊಟ್ಟಿದ್ದಂತ ನಾವು ಎದ್ದೇಳ್ತೀವಿ, ದೇವ್ರಿಗೆ ಸ್ತೋತ್ರ. ಜೂನ್ ತಿಂಗಳು ಮುಗಿತಾ ಬಂತು, ಇನ್ನು ಇರೋದು 6 ತಿಂಗಳು. ಈ 6 ತಿಂಗಳಲ್ಲಿ ನಾವು ಏನ್ ಮಾಡ್ತೀವಿ? ಇನ್ನೀ 6 ತಿಂಗಳು ಏನು ಮಾಡಿಲ್ಲ. ನಾವು ಹಿಂತಿರುಗಿ ನೋಡಿದ್ ಏನಾದ್ರು ಮಾಡಿದ್ವಾ? ಮಾಡಿದೆ, ದೇವ್ರಿಗೆ ಸ್ತೋತ್ರ. ಮಾಡಿಲ್ಲ ಅಂದ್ರೆ ಒಳಗಡೆ ಗಿಲ್ಟ್ ಇರುತ್ತೆ, ಅಯ್ಯೋ ಏನು ಮಾಡಿಲ್ವಲ್ಲ ಅಂತ. ಏನಾದ್ರೂ ಮಾಡು, ಆದ್ರೆ ಸಮಯ ವ್ಯರ್ಥ ಮಾಡಿದಿರ ದೇವರ ಕಾರ್ಯಕ್ರಮವನ್ನು ಮಾಡ್ತಾರೆ. ವಿಡಿಯೋ ಮಾಡ್ತೀಯಾ ಮಾಡು, ಪಾಡ್ಕಾಸ್ಟ್ ಮಾಡ್ತೀಯಾ ಮಾಡು, ಆಡ್ತೀಯಾ ಹಾಡು, ಪ್ರಸಂಗ ಮಾಡ್ತೀಯಾ ಮಾಡು, ಸುವಾರ್ತೆ ಹೇಳ್ತೀಯಾ ಸುವಾರ್ತೆ ಹೇಳು, ಏನೋ ಒಂದು ಮಾಡು. ಆದ್ರೆ ನಿನ್ನ ಆಯುಸ್ಸು ಮಾತ್ರ, ನಿನ್ನ ದಿನಗಳು ಮಾತ್ರ ಅದು ಅರ್ಥಪೂರ್ಣವಾಗಿರಬೇಕು, ಅರ್ಥಗರ್ಭಿತವಾಗಿರೋದೆ. ಆದರೆ ನಮಗೊಂದು ತೃಪ್ತಿ ಇರಲ್ವಾ? ಅದ್ಭುತವಾಗಿರುತ್ತೆ ತಾನೆ. ಅದಕ್ಕೆ ದಾವೀದನು ಹೇಳ್ತಾನೆ ಏನಂತ, ಕೀರ್ತನೆಗಳು 34:1 ಐ ಬ್ಲೆಸ್ ಯಾವೆ ಅಟ್ ಎವ್ರಿ ಟೈಮ್ ಅಂತ ಹೇಳ್ತಾನೆ. ನಾನು ಯಾವಾಗ್ಲೂ ಯಾವೇನ ನಾನು ಬ್ಲೆಸ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವಾಗ ಯಾವಾಗ್ಲೂ ಬ್ಲೆಸ್ ಮಾಡ್ತಾ ಕೂತ್ಕೊಂಡ್ರೆ ನಾವು ಕೆಲಸ ಕಾರ್ಯಕ್ಕೆ ಹೋಗೋದೇನ್ ಬೇಡವೇನ್ರಿ? ನಾವು ಯಾವಾಗ್ಲೂ ಭಕ್ತಿಯಲ್ಲೇ ಇರ್ಬೇಕಾ ಅನ್ನೋ ಪ್ರಶ್ನೆ ಬರ್ಬೋದು. ಕರೆಕ್ಟ್. ಆದ್ರೆ ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ಮಕ್ಕಳಿಗೆ ಒಳ್ಳೆ ಫೀಸ್ ಕಟ್ಟಬೇಕು, ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ಕೊಡಬೇಕು. ಸೋಮರಿಗಳಾಗಿರಬಾರ್ದು. ದೇವರು ಒಬ್ಬ ವ್ಯಕ್ತಿಯನ್ನ ದುಡಿಯೋದಕ್ಕೆ ಅವನನ್ನ ನಿಯಮಿಸ್ತಾನೆ. ಅವನು ಸೋಮರಿ ಆಗಿರಬೇಕು ಅಂತಲ್ಲ. ಆದಾಮನನ್ನು ಸೃಷ್ಟಿಸಿದ ತಕ್ಷಣ ದೇವರು ಅವನನ್ನ ತೋಟ ನೋಡ್ಕೊಳ್ಳೋದಕ್ಕೆ ಬಿಟ್ಟ. ಟು ಟೇಕ್ ಕೇರ್ ಅಂಡ್ ಟು ಟೆಂಡ್ ಅಂತ. ಆದಾಮನು ಆ ತೋಟವನ್ನು ನೋಡ್ಕೊಳ್ತಿದ್ದ, ಕೆಲಸ ಮಾಡ್ತಿದ್ದ. ಅದರ ಅರ್ಥ ಏನು ಅಂದ್ರೆ, ದೇವರು ಮನುಷ್ಯನನ್ನ ದುಡಿಯೋದಕ್ಕೆ ಅವನನ್ನು ಡಿಸೈನ್ ಮಾಡಿರೋದು. ಕುತ್ಕೊಂಡು ಸೋಮರಿಯಾಗಿ ತಿನ್ನು ಅಂತ ಹೇಳಿಲ್ಲ. ಅವನು ಕಷ್ಟಪಡಬೇಕು, ಅವನು ಬೆವರು ಸುರಿಸ್ಬೇಕು, ಅವನ ಫಲವನ್ನು ಅವನು ಅನುಭವಿಸ್ಬೇಕು. ಈ ಕನೆಕ್ಷನ್ ಒಟ್ಟಿಗೆ ನೀನು ಕೆಲಸಗಳು ನೀನು ಮಾಡ್ಕೊ, ನೀನು ಏನೇನ್ ಬೇಕು ಎಲ್ಲ ದುಡ್ಕೊ, ನೀನ್ ಏನೇನ್ ಬೇಕೋ ಆ ದಿವಸಕ್ಕೆಲ್ಲ ಮಾಡ್ಕೊ. ಸಮಯ ಇರುತ್ತೆ ಗೊತ್ತಾ, ಆ ಸಮಯನ ಹೆಂಗ್ ವೇಸ್ಟ್ ಮಾಡ್ತೀಯ, ಯಾವ ರೀತಿ ವೇಸ್ಟ್ ಮಾಡ್ತೀಯ? ಬಾ ತಿನ್ನೋಣ ಕುಡಿಯೋಣ, ನಾಳೆ ನಮ್ದಲ್ಲ ಅಂತ ಬೈಬಲ್ ಹೇಳುತ್ತೆ 1 ಕೊರಿಂಥಿ 15:32. ಹಾಗಾದ್ರೆ ನಾಳೆ ನಮ್ದಲ್ಲ ಅನ್ನೋದು ಇದ್ರೂ ಸಹ ನಾಳೆ ನಾವು ಸತ್ತೋಗ್ತೀವಿ ಅಂತ ಹೇಳಿ ಹೆಂಗ್ ಬೇಕು ಅದನ್ನು ತಿಂದು ಕುಡಿದು ಬಿಟ್ರೆ ಲೆಕ್ಕಾಚಾರದಲ್ಲಿ ಬರುಲ್ವಾ? ಬರುತ್ತೆ. ಮನಸ್ಸಾಕ್ಷಿ ಗದರಿಸುತ್ತೆ. ಅದಕ್ಕೆ ಇದನ್ನ ಏನ್ ಹೇಳ್ತಾರೆ ಅಂದ್ರೆ ಎಪಿಕ್ಯೂರಿಯನ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಎಪಿಕ್ಯೂರಿಯನ್ಸ್ ಏನ್ ಮಾಡ್ತಾರೆ ಗೊತ್ತಾ? ನಾಳೆ ನಾವು ಸತ್ತೋಗ್ತೀವಿ, ಹಾಗಾಗಿ ಬಾ ತಿಂದು ಕುಡಿದು ಮಜಾ ಮಾಡೋಣ ಅಂತಾರೆ. ಆದ್ರೆ ಬೈಬಲ್ ಹಂಗಲ್ಲ. ತಿಂದು ಕುಡಿಯೋದು ದೇವ್ರ ರಾಜ್ಯವಲ್ಲ, ಅದು ಶಾಂತಿಯಿಂದ ತುಂಬಿದ್ದು, ಒಬ್ಬರನ್ನ ದೇವರ ಕಡೆಗೆ ನಡೆಸುವಂಥದ್ದು, ಅವರ ಜೀವನವನ್ನ ಬದಲಾಯಿಸುವಂಥದ್ದು. ಅದೇ ಆಗಿರುತ್ತೆ. ಸನ್ಮಾರ್ಗದಲ್ಲಿ, ಅದ್ಭುತವಾದಂಥ ಬೆಳಕಿನ ಮಾರ್ಗದಲ್ಲಿ, ಪಥದಲ್ಲಿ ಅವನನ್ನು ನಡೆಸತಕ್ಕ ರೀತಿಯಲ್ಲಿ ದೇವರು ನಮ್ಮನ್ನು ನಿಯಮಿಸಿದ್ದಾನೆ. ನೀನು ಕೆಲಸ ಎಲ್ಲ ಬಿಟ್ಬಿಟ್ಟು ಬಾ ಅಂತ ಹೇಳಿಲ್ಲ. ಕೆಲಸ ಎಲ್ಲ ಬಿಟ್ಟು ಬಂದ ನಂತರನೂ ಸಹ ನಿನ್ನ ಆಯುಸ್ಸು ಯಾವ ರೀತಿ ಕೊಡ್ತಿದ್ಯಾ ಅನ್ನೋದು ಇಂಪಾರ್ಟೆಂಟ್. ನಾಳೆ ನಮಗೂ ಯಾವನೊಬ್ಬ ರಿಪ್ ಅಂತ ಹಾಕುವಾಗ ಅವನು ಅರ್ಥ ಮಾಡ್ಕೋಬೇಕು, ಕುಡ್ಕುನ್ಗಾಗ್ತಾ ಇದೀನ,
ಇಲ್ಲ ಕೆಲ್ಸಕ್ಕೆ ಬರ್ದಿರೋನ್ಗೆ ಹಾಕ್ತಾ ಇದೀನ, ಈ ವೇಸ್ಟ್ ಪೀಸ್ಗೆ ಹಾಕ್ತಾ ಇದೀನ ಅಂತ ಹೇಳಿ ಹಾಕುವಾಗ ಅದು ಅರ್ಥಗರ್ಭಿತವಾಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಅನೇಕ ವ್ಯಕ್ತಿಗಳಿದ್ದಾರೆ, ಅನೇಕ ಬಗೆಯಾದ ರೀತಿಯಲ್ಲಿ ಅವರ ಆಯುಸ್ಸನ್ನ ಕಳ್ಕೊಂಡ್ಬಿಡ್ತಾರೆ. ಆದರೆ ನಿನ್ನ ನನ್ನ ಆಯುಸ್ಸು ಅರ್ಥಗರ್ಭಿತವಾಗಿದೆಯಾ? ಪ್ರತಿ ದಿವಸ ಅದನ್ನು ಎಣಿಸ್ತಾ ಆ ಎಣಿಕೆಯಲ್ಲಿ ಅದು ಪರ್ಫೆಕ್ಟ್ ಆಗಿದೆಯಾ ಅನ್ನೋದು ನಾವು ಗಮನಿಸೋದೇ ಆದರೆ ನಿಶ್ಚಯವಾಗಿ ಅದು ಅರ್ಥಪೂರ್ಣವಾಗಿರುತ್ತೆ ಪ್ರಿಯರೇ. ಹಾಗಾಗಿ ನಿನ್ನ ದಿನಗಳು ಹೇಗಿದೆ? ಒಂದು ವೇಳೆ ಈ ಟೀಚಿಂಗ್ ಅನ್ನು ತಗೋ, 12ನೇ ವಚನ ಏನಂತ, ಸೊ ಟೀಚಸ್ ಟು ನಂಬರ್ ಅವರ್ ಡೇಸ್ ಅಂತ ಹೇಳ್ತಾರೆ. ಹಾಗಾಗಿ ಆ ಅರ್ಥಗರ್ಭಿತವಾದ ದಿನದಲ್ಲಿ ನಾವು ಹೋಗೋದೇ ಆದರೆ, ಆ ಟೀಚಿಂಗ್ ಅಲ್ಲಿ ನಿಲ್ಲೋದೇ ಆದರೆ ನಿನ್ನ ಹೃದಯ ವಿವೇಕದಲ್ಲಿರುತ್ತೆ. ಇನ್ನೊಂದು ಪ್ರಶ್ನೆ ಕೇಳಲ್ಲ, ನಿನ್ನ ಹೃದಯ ವಿವೇಕದಲ್ಲಿದೆಯಾ? ಇಲ್ಲ ಅಂದ್ರೆ ಈ ಟೀಚಿಂಗ್ ನೀನು ತಗೊಳ್ಳೋದೇ ಆದರೆ ನಿನ್ನ ಹೃದಯ ವಿವೇಕದಲ್ಲಿ ಬರುತ್ತೆ. ಹಾರ್ಟ್ ಆಫ್ ವಿಸ್ಡಮ್ನ ನೀನು ಗೇನ್ ಮಾಡ್ತೀಯ. ಹಾರ್ಟ್ ಆಫ್ ವಿಸ್ಡಮ್ ಎಲ್ಲರೂ ಗೇನ್ ಮಾಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಈ ವಾಕ್ಯದ ಮುಖಾಂತರ ಕರ್ತನ ನಮ್ಮನ್ನು ಅನುಗ್ರಹಿಸಲಿ. ಥ್ಯಾಂಕ್ ಯು.